ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಡೇ ನಮ್ಮ ಆ್ಯನಿವರ್ಸರಿ. 3 ಇಯರ್ಸ್ ಕಂಪ್ಲೀಟ್ ಆಗಿ 4th ಇಯರ್ ಅಂದರೆ 4ನೇ ವರ್ಷ ರನ್ನಿಂಗ್ ಆಯಿತು. ಸೊ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ಚೆನ್ನಾಗಿ ಊಟ ಮಾಡ್ಕೊಂಡು ಇವಾಗ ನನ್ಗೆ ಇದಕ್ಕೇನಂತ ಪಾನ್ ತಂದಿರು. ಸೊ ಇದನ್ನ ತಿಂದ್ಬಿಟ್ಟು ರೆಡಿಯಾಗಿ ಸಿಗೋಣ. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ಸೊ ಇವಾಗ ನಾನು ಸೆಲೆಬ್ರೇಷನ್ ಸಾರಿ ಹಾಕೋಬೇಕಂತ ಹೇಳ್ಬಿಟ್ಟು ಇದು ನಮ್ಮ ಅವ್ವನ ಹೊಸ ಸಾರಿ. ಸೊ ಒಟ್ಟು ಹಾಕೊಂಡಿಲ್ಲ, ಇವತ್ತು ನಾನು ಹಾಕೋಬೇಕಂತ. ಇದಕ್ಕೆ ಬ್ಲೌಸ್ ಇಲ್ಲ, ಸೊ ಹಾಗಾಗಿ ಮನೇಲಿ ಒಂದು ಬ್ಲೌಸ್ ಇದೆ, ಅದನ್ನ ಮ್ಯಾಚ್ ಮಾಡಿ ಇದನ್ನ ಹಾಕೊಂಡು ರೆಡಿಯಾಗಿ ಬರೋಣ. ನಮ್ಮ ಉಟ್ಗಳೇ ಇಲ್ಲಿದ್ದು, ಲಾಸ್ಟ್ ನಾನೇ ಉಟ್ಕೊಳ್ಳೋದಾಯ್ತು. ಮತ್ತೆ ನಮ್ಮ ಫೋನ್ ಹಚ್ಬಿಟ್ಟು ನಿಂಗೆ ಬಟ್ಟೆ ಕೊಡಿಸ್ಲಿ ಅಂತಿದ್ರು. ಸೊ ಅವು ನಮ್ಮ ಅವನ ಹೊಸ ಸಾರಿನ ಇವತ್ತು ನಾನು ಇಟ್ಕೊಳಕತ್ತೆ. ಸೊ ರೆಡಿಯಾಗಿ ಸಿಗೋಣ. ಅಲ್ಲೇ ಸಾಯಿಬ್ರು ಈ ರೇಂಜಿಗೆ ರೆಡಿ ಆಗಿಬಿಟ್ರು. ನಾನು ರೆಡಿ ಆಗಿಲ್ಲ, ನನಗಿಂತ ಹೆಚ್ಚು ನೀನು ರೆಡಿ ಆಗಿಬಿಟ್ಟಿಲ್ಲ. ಅದೆಲ್ಲ ನಾನು ಅಷ್ಟೇ ರೆಡಿ ಆಗಿಬಿಟ್ಟಿನಿ. ಎಲ್ಲ ರೆಡಿ ಆದ್ಮೇಲೆ ಕುಂಕುಮ ಇಡ್ಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್. ಆಹಾ ಅಲ್ಲ, ಹೆಣ್ಮಕ್ಳು ಇಟ್ಕಂದ್ರೆ ನಿನ್ ಗಂಡ ಚಂದ ಅಂತಾರೆ. ಇವಾಗ ನೀನೇ ಚಂದ, ನಾನು ಚಂದ ಇದ್ದೇನೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಎಲ್ಲ ನಿಂಗೆ ಹಚ್ಬಿಟ್ಟೈತಿ. ಇಲ್ಲಿ ಕುಂಕುಮನೇ ಇಲ್ಲ. ಆಯ್ತಾ? ನಮ್ಮವ್ವ ಕುಡ್ಲಾದ ಪೆನೆಲ್ಲ ನಾನೇ ಸಿಗಿ ಇಟ್ಕೊಂಡು ಎಷ್ಟು ಚಂದ ಕಾಣಿಸ್ತೈತಿ. ಎಸ್, ಇಷ್ಟು ಬಲೂನ್ ತಂದಾರ. ಅಟ್ಲೀಸ್ಟ್ 1-2 ಆದ್ರೂ ಬಲೂನ್ ತಂದದಕ್ಕೆ ಸಾರ್ಥ ಆಗ್ಲಿ ಅಂತ 1-2 ಬಲೂನ್ ಉಪ್ಸನ. ನೋಡಲ್ಲಿ ಇಂಡಿಯಾಗ ಮ್ಯಾಚ್ ಗೆಲ್ತಿ. ಯಾರ್ಯಾರಿಗಿತ್ತು ಇವತ್ತ? ನಬಿಕಾ ಅಂಡ್ ಇಂಡಿಯಾ. ಎಷ್ಟು ವಿಕೆಟ್ ಇಂದ ಗೆದ್ದೈತಿ? ಸೊ ಇವತ್ತು ಇಂಡಿಯಾ ಮ್ಯಾಚ್ ವಿನ್ ಆಯ್ತು. ನಮ್ ಸೆಲೆಬ್ರೇಷನ್ ಟೈಮು ಆಯ್ತು. ಅಲ್ಲೇ 10:30 ಟೈಮ್. 116 ಕಾಲು. ಫಸ್ಟ್ ವಿಕೆಟ್ ಹೋಗ್ಲಿಲ್ಲ ಜಾಸ್ತಿ, ನಂಗೆ ಓದಾಕ್ ಪರ್ವಾತ. ನಾನು ಒಂದು ಬಲೂನ್ ಓದಿ ಸಾಕಾಗೋಯ್ತಿ. ಮೈ ಕಡೆಯಿಂದ ಬಲೂನ್ ಸ್ಟಾರ್ಟ್. ಒಂಥರ ಚೆನ್ನಾಗಿತ್ತು. ನಾವೇ ಬಲೂನ್ ಈ ತರ ಡೆಕೋರೇಷನ್ ಅನ್ನೋದಕ್ಕಿಂತ ಒಂಥರ ಬಲೂನ್ ಇಡ್ಸೋದು, ಎಲ್ಲ ತಂದು ಇಟ್ಕೊಳ್ಳೋದು. ಸೊ ಒಂಥರ ಚೆನ್ನಾಗೈತಿ. ಬಲೂನ್ ಚೆನ್ನಾಗಿದೆ. ಸೊ ನನ್ನ ಸೀರೆ ಕಲರ್ ಇದು ಸೇಮ್. ಇದು ಸ್ವಲ್ಪ ಸಾರಿ ಪಿಂಕ್ ಇರೋದು, ರೆಡ್ ಕಲರ್. ಸಾಕು. ಮೈ ಇಲ್ಲ ನೋಡು, ವೈಟ್ ಕಲರ್ ಕಾಂಬಿನೇಷನ್ ನಿಂದು, ನನ್ನ ಸ್ಯಾರಿ ಕಲರ್ ಪಿಂಕ್. ಒಂಥರ ಕಾಂಬಿನೇಷನ್ ಚೆನ್ನಾಗೈತಿ ನೋಡಿ. ನೋಡಿಲ್ಲ? ಸೇಮ್ ಟು ಸೇಮ್. ಸೊ ನಮಿಬಿಯಾ ಭಾರತ ಇವತ್ ಮ್ಯಾಚ್ ಇತ್ತು. ಭಾರತ್ ವಿನ್ ಆಯ್ತು. ಎಲ್ಲ ಇಂಡಿಯಾಕ್ಕೆ ಹಾ, ಹಳೆ ಎಲ್ಲ ಮಗಳ ಗಂಡ. ಇಂಡಿಯಾ ವಿನ್ ಆಗೈತಿ. ಸೊ ಯಾವ್ದೋ ಒಂದು ವಿನ್ ಆಯ್ತು. ನೆಕ್ಸ್ಟ್ ಓಪನ್ ಮಾಡ್ತೀರಾ ಸಾಹೇಬ್ರು? ಓಪನ್ ಮಾಡ್ರಿ. ಎಷ್ಟೈತಿ? ಇಷ್ಟೈತಿ. ಇದ್ರ ಮೇಲೆ ಏನ್ ಬರ್ದೈತಿ? ಏನಂತ ಬರಿಬೇಕಿತ್ತು ಹೇಳ? ಹ್ಯಾಪಿ ಆನಿವರ್ಸರಿ ಅಲ್ಲ. ಏನದು? ಏನದು ತೋರಿಸ್ತೀನಿ ತಡಿ. ಏನೈತಿ ನೋಡು, ಹ್ಯಾಪಿ ಆನಿವರ್ಸರಿ ಅಂತಾನೆ ಐತಿ. ಏನ್ ಸ್ಪೆಷಲ್ ಐತೆ ಅದ್ರಾಗ? ಹ್ಯಾಪಿ ಆನಿವರ್ಸರಿ ಅಂತೇಳಿ ಮನ್ಯಾಗ ಒಂದಿಲ್ಲ ಐತಿ ನೋಡಿ. ನೋಡಿ, ಒಂದೇ ಸತಿ ಹ್ಯಾಪಿ ಆನಿವರ್ಸರಿ ಇರೋದು ಕಳೆದೋಗೈತಿ. 2 ಹ್ಯಾಪಿ ಬರ್ಡೇ ಇರೋದು. ಕೇಕ್ ರೆಡ್ ಕಲರ್.
ರೆಡ್ ಕಲರ್ ಕೇಕ್. ಬರೀ MG ಅಂತ ಅಷ್ಟೇ ಬರೆದಿರೋದ? ಹ್ಮ್ ಸಖತ್ತಾಗೈತೆ ಕೇಕ್. ಗುಲ್ಕನ್ ಅದ ನೋಡಿ. ಏನಂತಾರ ಗುಲ್ಕನ್ನ? ಹ್ಮ್ ಹ್ಮ್ ಏನ್ ಅನ್ಬೇಕು? ಹ್ಯಾಪಿ ಆನಿವರ್ಸರಿ ಟು ಯು MG. MG. ವಾಟ್ ಈಸ್ MG? ಮಹೇಶ್ ಗುದ್ಗಿ. ಹಾ ಗುಡ್, ವೆರಿ ಗುಡ್. ಈ ಕ್ವಶನ್ಗೆ ಆನ್ಸರ್ ತಪ್ಪಿದ್ದು ನಾನು ಕೇಳಿದ ಕ್ವಶನ್ಗೆ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಬ್ಲಾಸ್ಟ್ ಅದಸ್ತಿ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ ಮೈ. ನೀವು ಎಲ್ಲರೂ ವಿಶ್ ಮಾಡಿ. ಸೆಲ್ಫ್ ಸೆಲೆಬ್ರೇಷನ್ ಇದು. ಹ್ಯಾಪಿ ಆನಿವರ್ಸರಿ ಟು ಯು. ಹ್ಯಾಪಿ ಆನಿವರ್ಸರಿ ಟು ಯು. ಹಾ ಲಾಸ್ಟ್ ಯಾರು ಅನ್ನಿಸ್ಬೇಕು? ಇದೆಷ್ಟು ಚೆನ್ನಾಗೈತೆ, ಹ್ಯಾಪಿ ಆನಿವರ್ಸರಿ ಅಂತ ಬರ್ದಿದ್ದು. ನನಗಂತೂ ಇಷ್ಟ ಆಯ್ತಿದ್ದು. ಎಷ್ಟು ಚೆನ್ನಾಗೈತೆ. ಏನದಷ್ಟು ರೆಡ್ ಐತಲ್ಲ ಮೈ, ಇದು ಜೆಲ್. ಇಲ್ಲಿ ಇಟ್ಬಿಡಂತ, ಇದು ಬೇಕಿದು ನೆನಪಿಗೋಸ್ಕರ. ಹ್ಯಾಪಿ ಆನಿವರ್ಸರಿ ಇಲ್ಲಿ. ಕೇಕ್ ಮೇಲೆ ಬೀಳುತ್ತದ ಆಮೇಲೆ. ಇಲ್ಲ, ಇದೇ ಚೆನ್ನಾಗಿರ್ತದೆ. ಕೊಡ್ವಾ? ಎಸ್. ಒನ್ ಟೂ ತ್ರೀ ಚಿಕ್ಕನಿಲ್ಲ, ದೊಡ್ಡದು ಇರೋದು. ಅದೇ ನಿನ್ ತಲೆನೇ ಬರ್ತದೆ. ಸರಿ ಗುಬಿ, ಕಟ್ ಮಾಡೋಣ. ಸ್ಪೆಷಲ್ ಸೆಲೆಬ್ರೇಷನ್. ದೊಡ್ಡದ ಇವೇನಷ್ಟಾದ್ರು, ಸಣ್ಣದಂತೆ. ನಾನು ಕಸ ಬೆಳೆಂತ ಸ್ವಚ್ಛ ಬರ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. 3 years ಕಂಪ್ಲೀಟ್ ಆಗಿ 4th year ರನ್ನಿಂಗು. 3 ವರ್ಷ ಮುಗಿದು 4ನೇ ವರ್ಷ ರನ್ನಿಂಗ್ ಸ್ಟಾರ್ಟ್ ಆಯ್ತು. ಇವಾಗ ಪ್ರಾರಂಭ ಆಯ್ತು. ಸೊ ಎಲ್ಲರೂ ವಿಶ್ ಮಾಡಿ, ಬ್ಲೆಸ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಟು ಯು. ಇದಕ್ಕೇನು ಸೆಲೆಬ್ರೇಷನ್ ಅಂತಾರೆ ಇಬ್ರು ಮಾಡೋದಕ್ಕ? ಸೆಲ್ಫ್ ಸೆಲೆಬ್ರೇಷನ್. ಥ್ಯಾಂಕ್ ಯು. ಯಾವುದೋ ಒಂದು ಸೆಲೆಬ್ರೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಫೋಟೋಗ್ರಾಫರ್ ತೆಗಿಯಪ್ಪ ಫೋಟೋ. ಫೋಟೋಗ್ರಾಫರ್ ಯಾರಿಲ್ಲ. ಸೆಲ್ಫ್ ಲವ್ ಅಂತ ಹೇಳಿದ್ನಲ್ಲ. ಫೋನ್ ಒಂದು ಆ ಫೋನ್. ಅದೇ ಇಬ್ರು ಫೋಟೋಗ್ರಾಫರ್ ಅವರು. ಥ್ಯಾಂಕ್ ಯು. ಏನ್ ಹೇಳ್ಬೇಕಂತ ಏನು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಕನ್ನಡದಾಗ ಹೇಳ್ರಿ ಸಾಹೇಬ್ರ. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಮಡದಿ. ಥ್ಯಾಂಕ್ ಯು ಮಡದಿ. ಸಾಕ್ ನಂದ. ತಿನ್ಬಿಡು, ಇದೆಲ್ಲ ತಿನ್ಬೇಕು ಇವಾಗ ಸೆಲೆಬ್ರೇಷನ್. ನನಗೆ ಹೇಳಿದ್ರು ಇವಾಗ ಏನ್ ಕಾಂಬಿನೇಷನ್ ಗೊತ್ತಾ? ಒಂದು ಬಲೂನು,
ಕೇಕ್, ಅವ್ರ ವೈಟ್ ಡ್ರೆಸ್ ಕಾಂಬಿನೇಟ್ ವೈಟ್ ಡ್ರೆಸ್, ನಂದು ಪಿಂಕ್, ಸ್ವಲ್ಪ ರೆಡ್ ಇರೋದಷ್ಟೇ, ಸೇಮ್ ಕಾಂಬಿನೇಷನು. ನನ್ನ ಜೀವನದಲ್ಲಿ ಈ ಥರ ಬೆಸ್ಟ್ ಪಾರ್ಟ್ನರ್ ಸಿಕ್ಕಿರೋದು ತುಂಬ ಥ್ಯಾಂಕ್ಸ್ ಹೇಳ್ಬೋದು. ನಾನು ತುಂಬಾ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಅಪ್ಪ ಅಮ್ಮ ಆದಮೇಲೆ ಅದಕ್ಕಿಂತ ಚೆನ್ನಾಗಿ ನೋಡ್ಕೊಂಡಾರ ಅನ್ನೋದಕ್ಕಿಂತ ಅಲ್ಲೆಷ್ಟು ಚೆನ್ನಾಗಿದ್ನು ಇಲ್ಲೂ ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಆ್ಯನಿವರ್ಸರಿ ಗುಬ್ಬಿ. ಇದೇ ಥರ ಖುಷಿಯಾಗಿರೋಣ. ಸೊ ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ನಿನ್ನ ಖುಷಿನೂ ಹೀಗೇ ಇರಲಿ, ಯಾವಾಗಲೂ 100 ವರ್ಷ ಚೆನ್ನಾಗಿ ಖುಷಿಯಾಗಿರು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೈ. ಈ 3 ವರ್ಷದಲ್ಲಿ ಏನೇನು ಖುಷಿ, ಬೇಜಾರು ಎಲ್ಲ ಇದೆ ಮರ್ತ್ಬಿಟ್ಟು ಈ ವರ್ಷನೂ ಖುಷಿಯಾಗಿರು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ. ಏನು ಹೇಳ್ಬೇಕಂತ ಗೊತ್ತಿಲ್ಲ. ಸೊ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ನನ್ನ ಕಡೆಯಿಂದ ಅವ್ರಿಗೂ ಏನು ಗಿಫ್ಟ್ ಇಲ್ಲ, ಸೊ ಅವ್ರ ಕಡೆಯಿಂದನೂ ಗಿಫ್ಟ್ ಇಲ್ಲ ಅಂತ ನಂಗೆ ಗೊತ್ತು. ನನಗೆ ಯಾವ ಗಿಫ್ಟು ಬೇಡ ಗುಬ್ಬಿ, ನೀನೇ ಒಂದು ದೊಡ್ಡ ಗಿಫ್ಟು ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾವುದನ್ನೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಸಾಕು ನೀನಿದ್ರೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಬ್ಲಾಗ್ ಇಷ್ಟ ಆಗಿರುತ್ತೆ, ಸ್ವಲ್ಪ ಸೆಲೆಬ್ರೇಷನ್ ಅಷ್ಟೇ. ಸೊ ಈ ಬ್ಲಾಗ್ ಇಷ್ಟ ಅನ್ನೋದಕ್ಕಿಂತ ಸೊ ಎಲ್ಲರ ಸಪೋರ್ಟ್ ಇರಲಿ, ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಲೈಕ್ ಮಾಡ್ರಿ ಮತ್ತೆ ಅಷ್ಟೇ, ವಿಶ್ ಮಾಡ್ರಿ. ವಿಶ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಹೇಳ್ದಂಗ